ನಮ್ಮೂರು ನಮಗೆ ಚಂದ. ಎಷ್ಟೇ ಆದ್ರೂ ನಾವೆಲ್ಲಿಗೆ ಹೋದ್ರೂ ನಮ್ಮೂರು ನಮಗೆ ವಾಸಿ, ನಮ್ಮೂರು ನಮಗೆ ಒಂಥರ ಚೆನ್ನಾಗಿ ಅಂತ ಅನಿಸುತ್ತೆ. ಎಲ್ಲೋದ್ರೂ ಇಲ್ಲಿಗೆ ಬಂದಮೇಲೆ ಒಂಥರ ಎಷ್ಟೋ ಸಮಾಧಾನ ಅನಿಸುತ್ತೆ ನೋಡ್ರಿ. ಹೋಗೋದಕ್ಕೆ ಮನಸ್ಸೇ ಬರಲ್ಲ. ಯಾವ ಹೆಣ್ಮಕ್ಳಿಗೆ ಆಗಲಿ ಗಂಡನ ಮನೆಯಿಂದ ಬಂದು ತವ್ರ ಮನೆಗೆ ಬರ್ತಾರಲ್ಲ, ಅವಾಗ ತವ್ರ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಮ್ಮೂರು ನಮಗೆ ವಾಸಿ ಅಲ್ಲ, ನಮ್ಮೂರು ನಮಗೆ ಬೆಸ್ಟ್ ಅಲ್ಲ ಅಂತ ಅನಿಸುತ್ತೆ. ಒಂಥರ ಏನೋ ನಾವು ಹುಟ್ಟಿ ಬೆಳೆದು ಇಲ್ಲಿ ಎಲ್ಲ ಈ ಊರಲ್ಲೆಲ್ಲ ಇದ್ವಿ ಅಂತಂದರೆ ಒಂಥರ ಏನೋ ಒಂಥರ ಇಷ್ಟ ಆಗುತ್ತೆ. ನಮ್ಮೂರು ನಮಗೆ ಮೇಲೆ ಅಂತಾರಲ್ಲ ಆ ರೀತಿ. ಹೆಂಗೋ ಬಿಡತ್ತ ನಮ್ಮಮ್ಮಗೆ ಕೊಟ್ಟೆ, ಇನ್ನೇನತ್ಲಾಗೆ ನಾವು ಹೋಗ್ತೀನಂತ ಊರಿಗೆ. ಏನಮ್ಮ ಸ್ವಾತಿ, ಯಾವ ಬಂದಿದ್ದೆ? ಆಗಲೇ ಬಂದಿದ್ದೆ ಕಣ್ಬಾಗೇಂಟಿ. ಚೆನ್ನಾಗಿದ್ದೀಯಾ? ಹ್ಞೂ ಚೆನ್ನಾಗಿದ್ದೀನಮ್ಮ, ನೀನು ಚೆನ್ನಾಗಿದೀಯೇ? ಯಾಕೋ ಭಾಳ ಒಂದಿಟ್ಟು ಸಣ್ಣಕ್ಕಾಗ್ಬಿಟ್ಟಮ್ಮ. ಏನು ಮಾಡೋಣ ಆಂಟಿ, ಕಷ್ಟ. ಹೆಣ್ಮಕ್ಳು ಒಳ್ಳೆ ಮನೆ ಸಿಕ್ಕರೆ ಪರವಾಗಿಲ್ಲ, ಏನಾದರೂ ಕಷ್ಟ ಅಂತಂದರೆ ಹಿಂಗೆ. ಮತ್ತು ಏನು ಮಾಡೋಕ್ಕಾಗಲ್ಲ ಭಾಗ್ಯಾಂಟಿ. ಚೆನ್ನಾಗಿದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನಂಗೊಂದು ಮಟ್ಟಿಗೆ ಐದೀನಿ ಕಣಾಂಟಿ. ಹಂಗೆ ಇದ್ದೀನಿ, ಚೆನ್ನಾಗಿದ್ದೀನಿ. ಹೆಂಗ ನೀವೆಲ್ಲ ಚೆನ್ನಾಗಿದ್ರಲ್ಲ, ಹೆಂಗೋ ಅತ್ಲಾಗ ನಿಮ್ಮನ್ನೆಲ್ಲನ ನೆನೆಸ್ಕೊಂತೀನಿ ಭಾಗ್ಯಾಂಟಿ. ಯಾವಾಗಲ ಮಂತಕ್ಕೆ ಬರ್ತಾ ಇರೋದು, ಯಾವಾಗ್ಲೂ ನಾವು ಭಾಗ್ಯಾಂಟಿರ ಮನೆ ಹತ್ರ ಹೋಗ್ತಿದ್ವಿ ಅಂತ ನಾನು ನೆನೆಸ್ಕೊಂತಾ ಇದ್ದೆ ನಿನ್ನೂ. ನೆನೆಸ್ಕೊಂತೀನಿ ಕಣಾಂಟಿ. ಊರಾಗೆಲ್ಲನ ನಮ್ಮೂರು ಇವಾಗ ನೋಡು, ನಮ್ಮೂರು ನಮಗೆ ಮೇಲು ಅಂತ. ನನಗೆ ನಮ್ಮೂರಿಗೆ ಬಂದರೆ ನಮ್ಮೂರೇ ನಮಗೆ ಇಷ್ಟ. ಒಂಥರ ಬಿಟ್ಟು ಹೋಗಕ್ಕೆ ಮನಸ್ಸೇ ಬರಲ್ಲ ಅವ್ರ ಮನೆಗೆ ಬಂದರೆ. ಯಾಕೆ ಬಂದಿದ್ದಮ್ಮ ಇವಾಗ? ಅಮ್ಮಗೆ ಭಾಗ್ಯಲಕ್ಷ್ಮಿ ಬಾಂಡಿಗೆ ಅಮ್ಮನೇ ತಗೊಂಬ್ಲಿ ಅಂತೇಳಿ ಸೈನ್ ಕೊಟ್ಟು ಬಂದೆ. ಅದಕ್ಕೆ ಇವಾಗ ಹೋಗೋಣ ಅಂತ ಇಲ್ಲಿಗೆ ಬಂದೆ. ಇನ್ನೂ ಒಂದು ಅರ್ಧ ಗಂಟೆ ಲೇಟಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ. ನೀನು ಯಾರು ಮಂತಕ್ಕಿನ್ನ ಯಾಕೆ ಹೋಗೋದತ್ತ ಅಂತೇಳಿ ಸುಮ್ಮನೆ ಕೂತ್ಕೊಂಡಿದ್ದೆ. ಜೀವಿತನ ಗಲಾಟೆ ಮಾಡಿ ಕಳಿಸ್ಯವ್ರೆ. ಈ ಸೋಮೇನೂ ಕೋಮಲ ನಮ್ಮ ಕಡೆಗೆ ಮಾತಾಡ್ಲಿಲ್ವ, ನಮ್ಮ ಹುಡ್ಗನ ಕಡೆಗೆ ಮಾತಾಡ್ಲಿಲ್ವಲ್ಲ ಅಂತೇಳಿ ಗಲಾಟೆ ಮಾಡಿ ಕಳಿಸ್ಯವ್ರೆ. ನಾನೇ ಹಳಿ ಕಾಣಂಟಿ ಅವಳು ಬಂದು ಅಲ್ಲಿ ಸೇರ್ಕೊಂಡವಳು. ಬಿಡು, ಅವಳ್ದೇನು ಹೇಳ್ತೀವಿ ಬಿಡ ಆಂಟಿ. ಅದನ್ನೆಲ್ಲ ನೆನೆಸ್ಕೊಬಿಟ್ರೆ ತಲೆ ಎಲ್ಲ ಗಿರ್ರಂದಂಗೆ ಆಗುತ್ತೆ. ಅದು ನೆನೆಸ್ಕೊಂಬೋದೇ ಬೇಡ. ಏನೋ ಮಾಡ್ಕೊಂಡು ಹಾಳಾಗೋಗ್ಲಿ ಅವಳು. ಅವಳು ಸುದ್ದಿನೇ ಬೇಡ. ನಮ್ಮ ಅವಳ್ದು ಅಂತ ಅಲ್ಲಿ ನಾವು ಹೇಳತ್ತ. ಅವಳೇನಂತ ಅವಳೇ ಥೋ ಅಯ್ಯಪ್ಪ, ಎಲ್ಲೋದ್ರೂ ಒಳ್ಳೆಳ ನಿಸ್ಕೆಮಲ್ವಲ್ಲಮ್ಮ. ಅವಳು ಅಲ್ಲೇ ಯಾರೂ ಸೇರಲ್ಲ. ಇಲ್ಲ ಹಂಗೇನೆ ಅಲ್ಲಿ ಹೆಂಗಿದ್ಲ ಹಂಗೆ ಇದ್ದಾಳೆ. ಬಿಡ ಆಂಟಿ, ಅತ್ತ ಅವಳ ಬಗ್ಗೆ ಮಾತಾಡೋದೇ ಬೇಡ. ಅವಳ ಬಗ್ಗೆ ಮಾತಾಡ್ಬಿಟ್ರೆ ನನಗೆ ಮೈಯೆಲ್ಲ ಉರಿದೋಗ್ಬಿಡುತ್ತೆ. ನಾನು ಎಷ್ಟೆಲ್ಲ ಸಪೋರ್ಟ್ ಮಾಡಿದೆ. ನಾನು ನಿನಗೆ ಸಹಾಯ ಮಾಡಿದ್ದೀನಿ ಅಂದ್ರೆ ನೀನು ಈ ಜನ್ಮ ಪೂರ್ತಿ ನೆನೆಸ್ಕೋಬೇಕು ನಾನು ಮಾಡಿರೋ ಸಹಾಯನ. ಯಾಕೆ, ಏನೈತೆ? ಯಾಕೆ ಹಂಗೆ ಬೈಕೆಂಬ್ತಾ ಇದೀಯಾ? ಯಾಕೆ ಹಂಗೆ ಬೈಕೆಂಬತ್ತಾ ಇದೀಯಾ? ಯಾಕೆ ಸೈನ್ ಕೊಟ್ಟೆ ನೀನು ಯಾಕೆ ಸೈನ್ ಕೊಟ್ಟೆ ಅಂತ ನನಗೆ ಅದೇ ಇವಾಗ ಹೇಳು. ನೀನು ಯಾಕೆ ಸೈನ್ ಕೊಟ್ಟೆ ಆ ಅಮ್ಮಗೆ? ಇಬ್ಬರು ಹೋಗಿ ಒಗ್ಗಟ್ಟಾಗಿ ಕೇಳಿದ್ರೆ ಇವತ್ತು ನಮ್ಮಮ್ಮ ಹೇಳ್ದಲ್ಲೇ ಬಾಂಡ್ ಕೊಡೋದು. ನನಗೆ ಇಟ್ಕೊಂಡು ಓದಿದ್ದು ಗೊತ್ತೇ, ತಾಂಬರಕ್ಕೆ ಹೋಗಿದ್ಕೆ ನಮ್ಮಮ್ಮಯ್ಯ. ಅದೇನು ಕೊಡ್ತಾರೆ ಅವರು? ನಮಗಾಗಿನ ಎಷ್ಟು ಕಷ್ಟಪಟ್ಟವ್ರೆ ಅಗಳಮ್ಮ. ಅದಕ್ಕೂ ಇದಕ್ಕೂ ದುಡ್ಡು ಕಟ್ಟಿ ನಮಗೆ ಕೇಳಿರೋ ಬಟ್ಟೆನ ಹಬ್ಬಗಳಿಗೆ ದುಡ್ಡಿಲ್ಲ ಅಂದ್ರೂ ಸಾಲ ಮಾಡಿ ಬಟ್ಟೆ ತರೋದು ನಮ್ಮಮ್ಮಯ್ಯ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಡ್ಯಾನ್ಸ್ ಕ್ಲಾಸ್ಗೂ ಅದಕ್ಕೂ ಇದಕ್ಕೂ ಎಷ್ಟಂತ ದುಡ್ಡು ಕಟ್ಟೈತೆ. ಓದೋಕ್ಕಾಗಲಿ ನಾವಿಬ್ರು ಪೇಲಾಗಿ ಕುತ್ಕೊಂಡ್ವಿ. ಫೀಸ್ಗಳು ಎಲ್ಲ ನಮ್ಮ ನಮ್ಮಮ್ಮ ಎಷ್ಟು ಕಷ್ಟ ಬಿಟ್ಟವ್ರೆ. ನಮ್ಮ ಅಪ್ಪ ಕೆಲ್ಸಕ್ಕೆ ಹೋಗಿ ಎಷ್ಟು ಕಷ್ಟಪಟ್ಟೈತೆ. ಕೆಲ್ಸಕ್ಕೆ ಹೋಗ್ತೈತೆ. ಮೊದಲು ಹೊಲ್ದಾಗೆಲ್ಲ ಕೆಲಸ ಮಾಡೋದು, ಇವಾಗ ಆಗಲ್ಲ ಅಂತೇಳಿ ಇವಾಗ ಎಲ್ಗ ಕೆಲ್ಸಕ್ಕೆ ಹೋಗ್ತೈತೆ. ಯಾವ್ದ ಕೆಲಸ ಹುಡಿಕೊಂಡು ಬಿಡು, ಅವರೇ ತಕೊಂಬ್ಳಿಗಳಮ್ಮ. ನೀನು ಬೇಕಾ ಕೇಳಿಸ್ಕ. ನಾನು ಕೊಟ್ಟಿರೋದಕ್ಕೆ ನೀನು ನನ್ನ ಹತ್ರ ಜಗಳ ಮಾಡಕ್ಕೆ ಬರಬೇಡ ನೋಡು, ಹೇಳಿರ್ತೀನಿ. ನೀನು ಏನೇ ಅಂದ್ರೂ ನೀನು ನಾಳೆ ಬೋಲ್ ಬದಲಾಗಿದೆಯಾ. ನೀನು ಮೊದಲಿಂದೆಲ್ಲ ಮರ್ತಿದ್ಯಾ ಕಣೆ, ಮರ್ತಿದ್ಯಾ ಬಿಡು, ಮರ್ತಿದ್ಯಾ ಇವಾಗ. ಅದಕ್ಕೇ ಮಾತಾಡ್ತೀಯ. ಮೊದಲು ನಾನು ಸಹಾಯ ಮಾಡೋದೆಲ್ಲ ಮರಿಬೇಡ. ಮೊದಲು ನಾನು ಏನು ಹೇಳಿದ್ರು ಕೇಳ್ತಾ ಇದ್ದೆ. ಈಗ ನೋಡಿ ಹೆಂಗೆ ಮಾತಾಡ್ತಾ ಇದೀಯಾ ಅಲ್ಲ. ಎಷ್ಟು ನಾನು ಸಹಾಯ ಮಾಡಿದ್ದೀನಿ ಅದನ್ನ ನೆನೆಸ್ಕ. ಹಿಂಗೆ ಮಾತಾಡಬಾರ್ದು ನೀನು. ಮಾಡಿದ್ಯಾ ಇಲ್ಲ ಅಂದಿದ್ದ್ಯಾರು? ಹಂಗೆಲ್ಲ ಮಾಡಿದ್ಕೆ ಮತ್ತೆ ಇವತ್ತು ನನ್ನ ಜೀವನ ಹಾಳಾಗಿದ್ದು. ನೀನು ಸಹಾಯ ಮಾಡಲಿಲ್ಲ ಅಂದರೆ ಇವತ್ತು ಘನವಾಗಿರ್ತಿದ್ದೆ. ನೀನು ಸಹಾಯ ಮಾಡಿದ್ಕೆ ಮತ್ತೆ ನನ್ನ ಜೀವನ ಹಾಳಾಗಿರೋದು. ಮುತ್ತು, ಜಗಳ ಮಾಡ್ಕೊಂಬುದು ಬೇಡ. ಇಲ್ಲಿ ಜಗಳ ಮಾಡ್ಕೊಂಡ್ರೆ ನಿಂತ್ಕೊಂಡು ನೋಡ್ತಾರೆ. ಈಗ ನನಗೆ ಸವಾಸನೆ ಬೇಡ ಅಂತೇಳಿ, ನನಗೆ ಬಾಂಡ್ ದುಡ್ಡೇ ಬೇಡ ಅಂತೇಳಿ ನನ್ನ ಅಮ್ಮಗೆ ಸೈನ ಕೊಟ್ಟು ಬಂದಿದ್ದೀನಿ. ಅಮ್ಮನೇ ತಗೊಂಬ್ಲೇಳು. ಈಗ ನಿನಗೆ ಬೇಕಾ ಹೋಗಿ ಕೇಳಿಸ್ಕ. ನನ್ನ ಹತ್ರ ನೀನು ಜಗಳ ಮಾಡೋಕ್ಕೆ ಬರಬೇಡ. ನನ್ನ ಅಮ್ಮೆಯರಿಗೆ ಕೊಡಬೇಕು ಅಂತಲೇ ನಾನು ಕೊಟ್ಟು ಹೋಗ್ತಾ ಇರೋದು. ಬೇಡ ನನಗೆ, ನಾನು ತಾಮಲ್ಲ. ನನಗೆ ಇರೋ ಅಂತರ್ಮನೆ ಮದುವೆ ಆಗಿ ಹೋಗ್ಯಾಳಮ್ಮಂಗೆ ಎಲ್ಲ ಬರ್ಕೊಟ್ಟು ಅಮ್ಮಗೆ ಸೈನ್ ಕೊಟ್ಟು ಬಂದ್ಲಂತೆ. ನಾನು ಹೇಳೋವರೆಗೂ ಸಣ್ಣ ಸುಧಾರಿಸ್ಲಿಲ್ಲ. ಇಬ್ಬರು ಹೋಗಿ ನಾವಿಬ್ರು ಗಲಾಟೆ ಮಾಡಿ ಇಬ್ಬರಿಗೂ ಕೊಡ್ತೀಯ ಬೇಕಾ, ನಮಗೆ ಕೊಡ್ದಲ್ಲ ಇನ್ಯಾರಿಗೆ ಕೊಡ್ತೀಯ ನೀನು ಅಂತೇಳಿ ನಾವಿಬ್ರು ಮಾತಾಡಿದ್ರೆ ನಡೆಯೋದು. ನೀನು ನೋಡಿದ್ರೆ ಇವಾಗ ಹಿಂಗೆ ಮಾಡಿದೀಯ. ಅವಳು ಸೈನ ಕೊಟ್ಟವಳು, ನೀನು ಸೈನ ಕೊಡು ಅಂತ ಕೇಳ್ತಾರೆ. ನಾನು ಅವಳ ನಾನು ಇಕ್ಕಬೇಕು ಅಂತ ನಾನು ಇದ್ದೀನಿ. ಅದ್ರಾಗೆ ನೀನು ನೋಡು ಹೆಂಗೆ ಮಾಡಿದೀಯ. ಹೇಳು ಏನಂದ್ರೂ ಅಕ್ಕ ಹಿಂಗೆ ಮಾಡಬಾರ್ದು ಕಣೆ. ನೀನು ಹಿಂಗೆ ಮಾಡಬಾರ್ದು. ಒಗ್ಗಟ್ಟಿನಲ್ಲಿ ಬಲ ಐತೆ. ಒಗ್ಗಟ್ಟಾಗಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಎರಡು ಕೈ ಸೇರಿರೇನೆ ಚಪ್ಪಾಳೆ, ಒಂದು ಕೈ ಚಪ್ಪಾಳೆ ಹಾಕಕ್ಕೆ ಬರಲ್ಲ. ನಾವಿಬ್ಬರು ಸೇರಿದ್ರೆ ಅಮ್ಮಂತಾಗೆ ಬಾಂಡ ಉಸುಲಿ ಮಾಡ್ಬೋದಾಗಿತ್ತು. ಬಾಂಡ್ ದೊಡ್ಡ. ನೀನು ಹಿಂಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ.
ಅವಳಿಗೆ ಬ್ಯಾಡ ಅಂತ ಅವಳು ಕೊಟ್ಟಳು ಬಿಡು. ನಿನಗೆ ಬೇಕಂದ್ರೆ ನೀನು ಇಸ್ಕ ಕೇಳಿ ಅಷ್ಟೇ ಕಣಕ. ನಾನು ಅದನ್ನೇ ಹೇಳ್ತಾ ಇರೋದು. ಅವಾಗಿಂದ ಬರ್ತಾ ಇದ್ದೀನಿ, ಬೈಕೊಂಡ್ಲು, ಕರೀಲಿಲ್ಲ. ಅಲ್ಲಾಸಿನೇ ಬಂದೆ, ನನಗೇನೆ ಯಾತ್ಕೋ ಕರೀಲಿಲ್ಲ. ನನ್ನ ಪಾಡಿಗೆ ನಾನು ಸುಮ್ಮನೆ ಬಂದೆ, ಬೈಕ್ ಎಂತ ಇದ್ನು ಇವಳು ಹಂಗೆ ಹಿಂಗೆ ಅಲ್ಲೇನೆ ಆತು ಇಲ್ಲ ಅಂತ ಅನ್ನು ಮದುವೆ ಆಗ್ಯವಳಿ. ಹೆಂಗ ಅಕ್ಕ ಆಗಿದ್ದೀನಿ ಇವಾಗ, ಏನು ಮಾಡೋಕ್ಕಾಗುತ್ತೆ? ನನ್ನ ಹಣೆ ಬರ ನನಗೆ ಗೊತ್ತಿರಲಿಲ್ಲ, ಆಗಿದ್ದೀನಮ್ಮ. ನನ್ನ ಹಣೆ ಬರ್ದಾಗ ಹಿಂಗೆ ಆಗ್ಬೇಕು ಅಂಬೋದಿತ್ತು, ಯಾರು ತಪ್ಸೋಕ್ಕಾಗಲ್ಲ, ಆಗೈತಿ. ಏನು ಮಾಡೋಣ ಹೇಳಿ ಇವಾಗ? ನೀನು ಇವಾಗ ಹಿಂಗಂದ್ರೆ ಅದು ಹೆಂಗೆ ಸರಿ ಆಗುತ್ತೆ? ಹಾಂ, ನೀನು ನೋಡಿ ಇವಾಗ ಹೆಂಗೆ ಮಾತಾಡ್ತಾ ಇದೀಯಾ? ಹಾಂ, ಹಿಂಗೆ ಮಾತಾಡ್ತಾ ಇದೀಯ ನೋಡಿ. ಮತ್ತು ನೀನು ಅಲ್ಲಾಸಿನೇ ಬಂದರೆ ಬಾರಮ್ಮ ಉನ್ನಟ ಕಾಪಿ ಕೊಡಿ ಉಣ್ಣು ತಿನ್ನು ಅಂಬ್ಲಿಲ್ಲ. ಅಲ್ಲ ನಿಮ್ಮ ಅಮ್ಮ ನಿನ್ನ ಬಾಂಡಿ ಸೈನ್ ಹಾಕ್ಕೊಟ್ಟು ಪಾರಮ್ಗೆಲ್ಲ ಸೈನ್ ಹಾಕ್ಕೊಟ್ಟು ಬಂದಲ್ಲ ನನಗೆ ಬೇಡ ಅಂತೇಳಿ. ಹಂಗಂದ್ರೆ ನಿಮ್ಮ ಅಮ್ಮನೇ ನೀನು ಕರೆದಿಲ್ಲ, ನಾನು ಕರಿತೀನಿ. ನಾನು ಹೇಳ್ದೆ ಬೇಡ ಬೇಡ ಅಂದ್ರೆ ನೀನು ಯಾಕೆ ಕೊಟ್ಟು ಬಂದೆ? ಮತ್ತೆ ನನ್ನ ಮಾತು ಕೇಳಿದ್ರೆ ನಾನು ಏನೋ ಮಾಡ್ತಿದ್ದೆ. ನಾನು ಹೇಳ್ದೆ ನಿನಗೆ ಇಸ್ಕೊಂಬರಾಗು ವಾಪಸ್ ಅಂತಂದ್ರು ನೀನು ಇಸ್ಕೊಂಬರಲಿಲ್ಲ. ಮತ್ತು ಅದು ಹೆಂಗೆ ಸರಿ ಆಗುತ್ತಮ್ಮ? ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಬಾರ್ದು ಯಾರಿಗೇ ಆಗಲಿ. ನೀನು ತಾಂಗಿಲ್ಲ ಅಂದ್ರೆ ನನಗಾದ್ರೂ ಸಪೋರ್ಟ್ ಮಾಡ್ಬೇಕಾಗಿತ್ತು ಬಿಡು. ನನ್ನ ತಂಗಿ ಆದ್ರೆ ಇಸ್ಕೊಂತಾಳೆ ಅಂತ ಇಸ್ಕೊಂಡು ನನಗೆ ಕೊಡೋಣ. ಏನೇನು ಅಂತ ಶ್ರೀಮಂತರ ಮನೆ ಸಿಕ್ಕಿದೆಯಾ ನೀನು? ಅಲ್ಲೇನು ಯಾತ್ರದ್ದು ಇಲ್ಲಮ್ಮ ಅಂತ ಅನ್ನ ಮದುವೆ ಆಗಿದೆಯಾ? ಇಲ್ದಿದ್ರೋಟೆ ಬಿಡೆ, ಹೆಂಗೆ ಆಗುತ್ತೆ ನನ್ನ ಹಣೆ ಬರ? ಯಾತ್ರದ್ದು ಇಲ್ದನ್ನ ಮದುವೆ ಆಗಿದೆಯಾ? ಯಾತ್ರದ್ದು ಇಲ್ದನ್ನ ಮದುವೆ ಆಗಿದೆಯಾ? ಅಲ್ಲೇನು ಯಾತನ ಐತೆ ಅಂತ ಹೆಂಗೆ ಮಾತಾಡ್ತಿಲ್ಲ? ಮತ್ತು ಹಂಗೆ ಮಾತಾಡಬೇಡ. ಯಾರನ್ನಾಗಲಿ ಅಷ್ಟೊಂದು ಹೀಯಾಳ್ಸೋದು ಒಳ್ಳೇದಲ್ಲ. ಈಗ ನಾನು ಯಾತು ಇಲ್ದನ್ನ ಮದುವೆ ಆಗಿರೋದು, ಯಾತು ಇಲ್ಲ. ನೀನು ಇರ ಅಂತ ಅನ್ನ ಮದುವೆ ಆಗಿದೆಯಾ? ನೀನು ಚೆನ್ನಾಗಿರು ಅಷ್ಟೇ, ಸರಿನಾ? ನೀನು ಆಗ್ಲಲ್ಲ ಹಂಗೆ ಅನ್ಬೇಡ. ನಾನು ದುಡ್ಕೊಂಡು ತಿಂತೀನಿ. ನಾನು ಯಾತು ಇಲ್ದನ್ನೇ ಮದುವೆ ಆಗಿರೋದು, ನಾನು ದುಡ್ಕೊಂಡು ತಿನ್ನಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ದುಡ್ಕೊಂಡು ತಿಂತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ನಮ್ಮ ಮನೆ ಬರ್ದಾಗೆ ಇದ್ದಂಗೆ ನಾವು ಹೋಗ್ಬೇಕು. ಇಲ್ಲ ಅಂತಂದರೆ ಯಾವುದೂ ಆಗಲ್ಲ. ನಾನಿನ್ನೂ ಮತ್ತೆ ಮಗನ ಮದುವೆ ನಾನು ಆಗಿದ್ದೀನಿ. ಚೆನ್ನಾಗಿ ದುಡಿತಾನೆ, ನಮ್ಮ ಗಂಡ ಚೆನ್ನಾಗಿದ್ದಾನೆ, ನನ್ನ ಮೈದನ ಚೆನ್ನಾಗಿದ್ದಾನೆ, ನಮ್ಮ ಅತ್ತೆ ಚೆನ್ನಾಗಿದ್ದಾರೆ, ನಮ್ಮ ಮಾವ ಚೆನ್ನಾಗಿದ್ದಾರೆ, ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿ ದುಡಿತಾರೆ. ನನ್ನಂಥವಳೇ ಬೇಕು ಅಂತೀನಿ. ಇನ್ನೇನು ಇಲ್ದವಳೇ ಬೇಕು ಅಂತ ಹೇಳ್ತಾ ಇದೀಯ ಅಂತಂದರೆ ನನಗೆ ಎಷ್ಟು ಹೊಟ್ಟೆ ಉರಿಬೇಡ. ನಾವಿಬ್ಬರು ಒಂದಾಗಿದ್ದರೆ ನಾವೇನು ಬೇಕಾದ್ರೂ ಮಾಡ್ಬೋದಾಗಿತ್ತು. ನೀನಾದರೆ ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ನೀನು ಹಿಂಗೆ ಮಾಡಬಾರ್ದಾಗಿತ್ತು. ನನಗೆ ಮೋಸ ಮಾಡ್ತಾ ಇದೆಯಾ ನೀನು? ನಾನು ಮಾಡಿರೋ ಸಹಾಯನ ಮರ್ತು ಬಿಟ್ಟಿದ್ಯಾ ನೀನು? ನಾನು ಎಷ್ಟು ಸಹಾಯ ಮಾಡಿದ್ದೀನಿ ಗೊತ್ತಾ ನಿನಗೆ? ನಾನು ಸಹಾಯ ಮಾಡಿರೋದು ನೀನು ನೆನೆಸ್ಕೋಬೇಕು ಹಗಲು ರಾತ್ರಿನ. ನಾನಿಲ್ಲ ಅಂದಿದ್ರೆ ನಿನಗೆ ಅವತ್ತು ಏನಾಗೋದು? ಯಪ್ಪ ಹೋಗಿ ಅದು ಯಾಕೆ ಹಂಗೆ ಜಗಳ ಮಾಡೋಕೆ ಬಂದಿದ್ಯಮ್ಮ ತಾಯಿ? ನನಗೆ ಜಗಳ ಅಂದ್ರೆ ಅಲೆ ಸಾಕಾಗ್ಬಿಟ್ಟೈತಮ್ಮ. ನಿನ್ನ ಕೈ ಮುಗಿತೀನಿ, ಹೋಗು ಹೋಗು. ಮತ್ತು ಹೋಗಿ ಜಗಳ ಮಾಡಬೇಡ. ಯಾಕೆ ಸುಮ್ಮನೆ ಜಗಳ ಮಾಡ್ತೀಯ? ಪಾಪ ಅವಳು ಹೋಗ್ತಾ ಇದ್ದಾಳು, ಊರಿಗೆ ಹೊರಟವಳೆ. ಅವಳು ಸುಮ್ಮನೆ ಇದ್ದಾಳ್ತಾನೆ, ಸುಮ್ಮನೆ ಹೋಗಿ. ಇಲ್ಲ, ನಾನು ಇವಳನ್ನಂತೂ ಅಂದಂಗಂತೂ ಬಿಡಲ್ಲ, ಅಂತೀನಿ. ಅಲ್ಲ ನೋಡಿ ಹೆಂಗೆ ಇದು ಮಾಡಿದ್ಲಲ್ಲ ನನಗೆ. ನಾನು ಮಾತ್ರ ಸುಮ್ಮನೆ ಇರಲ್ಲ, ನಾನು ಒಂದೇ ಅಂತೀನಿ. ನನ್ನಂತವಳೆ ಬೇಕು ಅಂತಾನೆ ಇವಳು ಬೇಡ ಅಂದು ನನಗೆ ಹೆಂಗೆ ಮಾಡ್ತಾ ಇದ್ದಾಳೆ ಅಂತಂದರೆ ನಾವಿಬ್ಬರು ಒಂದಾಗಿದ್ರೆ ಹೆಂಗೆ ಇರ್ಬೋದಾಗಿತ್ತು ಅಂತ ನಾನು ಹೇಳೋದು. ನಾನು ಅದ್ಯಾಕೆ ಸುಮ್ಮನಾಗಾನ? ನಾನು ಸುಮ್ಮನಾಗಲ್ಲ. ಮಾತಾಯಿ ನೀನು ಹೆಂಗನ ಬೈಕೆ, ನಾನು ಸುಮ್ಮನೆ ಇರ್ತೀನಿ. ನೀನು ಎಷ್ಟನ ಬೈಕೆ, ನನ್ನ ಪಾಡಿಗೆ ನಾನು ಸುಮ್ಮನೆ ಕುಕ್ಕಣೆ. ಮಾತಾಯಿ ನಮ್ಮೂರಿಗೆ ನಾವು ಹೋಗ್ತೀವಿ. ನಾನೇನೋ ನಮ್ಮ ಅಮ್ಮಗೆ ಕೊಟ್ಟಾಗನ ಅಂತ ಬಂದಿದ್ದೆ. ಏನನ್ನ ಮಾಡ್ಕೆ ನನಗೇನೋ ನಮ್ಮ ಅಮ್ಮಗೆ ಕೊಡಬೇಕು ಅನ್ನಿಸ್ತು, ನಾನು ಕೊಟ್ಟೆ. ತಾಯಿ ನನಗೆ ಅಲ್ಲೇ ಜಗಳ ಮಾಡಿ ಸಾಕಾಗೈತೆ. ನಾನು ಮಾತಾಡೋಕ್ಕಾಗಲ್ಲ, ನನಗೆ ತಲೆ ನೋಯ್ತೈತೆ. ನನ್ನ ಕಷ್ಟ ನನಗೆ, ನಮ್ಮ ಕಷ್ಟ ನಾವು ಯಾರ್ತಾಗೂ ಹೇಳ್ಕೊಂಬಕ್ಕಾಗಲ್ಲ. ನಾವು ಹೆಂಗೆ ಇದೀವತ್ತಾಗೆ ನಾನು ಹೆಂಗೋ ಇನ್ಮೇಲೆ ನೆಮ್ಮದಿಯಾಗಿ ಇರ್ತೀನಿ. ಓಟು ಎಲ್ಲರ ಬಗ್ಗೆ ತಲೆ ಕೆಡಿಸ್ಕೊಂಡು ನನಗೆ ಏನಾಗಬೇಕಾಗಿಲ್ಲ. ನೀನು ಚೆನ್ನಾಗಿರೋ ಅನ್ನೋ ಮದುವೆ ಆಗಿದೆಯಾ, ಚೆನ್ನಾಗಿ ಎತ್ಕೊಂಡು ಹೋಗು. ಅವತ್ತು ನಾನು ಇಲ್ಲ ಅಂದಿದ್ರೆ ಇವತ್ತು ನಿನಗೆ ಹೆಂಗಾಗೋದು ಗೊತ್ತೇ? ಎಷ್ಟು ಸಹಾಯ ಮಾಡಿದ್ದೀನಿ ನಾನು. ಫ್ರೆಂಡ್ ಸ್ಥಾನದಲ್ಲಿ ಇಟ್ಕೊಂಡು ನಾನು ನಿನಗೆ ಎಲ್ಲ ವಿಷಯದಲ್ಲೂ ಸಹಾಯ ಮಾಡಿದ್ದೀನಿ. ಅದನ್ನೆಲ್ಲ ಮಾತು ಕುಕ್ಕೊಂಡು ಹಿಂಗೆ ಮಾಡ್ತಾ ಇದೀಯ ನೀನು. ನೀನೇನಂದ್ರೆ ಒಳ್ಳೆಲ್ಲ ನಿಂತದ್ದು ಮಾಡಬಾರ್ದು. ಈಗ ಹಂಗೇನೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ನಮ್ಮನ್ನು ದೂರ ಮಾಡೋಕೆ ನೋಡ್ತಾ ಇದೆಯಾ? ಋತುನೂ ಅದೃಷ್ಟೂ ಎಲ್ಲರನ್ನೂ ಮಾತಾಡಿಸ್ತೀಯ ಅಂತೆ. ನನಗೆಲ್ಲ ವಿಷಯ ಗೊತ್ತಾಗೈತೆ. ಯಾರೋ ಹೇಳಿದ್ರು ನನಗೆ, ಯಾರೋ ಮಾತಾಡ್ತಿದ್ರಿಲ್ಲ ಎಲ್ಲನೂ. ಋತುನೂ ಅದೃಷ್ಟೂ ಎಲ್ಲರನ್ನೂ ಮಾತಾಡಿಸ್ತಾಳಂತೆ ಇವಾಗ ಅಂತೇಳಿ ಯಾರೋ ಮಾತಾಡ್ತಿದ್ರು. ನೀನು ಅಲ್ಲಿ ಮಾತಾಡಿದ್ದು ಎಲ್ಲ ಗೊತ್ತಾಗುತ್ತೆ. ನಮ್ಗೆ ಆಗಲಿಲ್ಲ ಮೇಲೆ ಯಾಕೆ ಮಾತಾಡ್ಸೋದು? ನನ್ನೇ ಮಾತಾಡ್ಸಲ್ಲ ಹಂಗೆ ಬತ್ತೀಯ? ನಮ್ಮ ಮನೆ ಮುಂದಾಸಿ ಬಂದ್ರೆ ನನ್ನೇ ಮಾತಾಡ್ಸಲ್ಲ ಹಂಗೆ ಬರ್ತಾ ಇದೆಯಲ್ಲ ನೀನು. ಬಾಯ್ ಹಾಳದ ಬಸ್ ಬರಲಿಲ್ಲಪ್ಪ. ಬಸ್ ಇನ್ನು ಎಷ್ಟೊತ್ತಿಗೆ ಬರ್ತಾರೆ? ಇತ್ತಾಕ ಬಸ್ ಎಷ್ಟು ಗಂಟೆಗೆ ಬರೋದು? ಅದೇ ಬೆಳಿಗ್ಗೆ ಇತ್ತು ಹೋಗೈತಮ್ಮ. ಅದೇ ಇವತ್ತೇನು ಯಾವ ಕಾಲೇಜ್ ಹುಡುಗರು ಸ್ಕೂಲ್ ಹುಡುಗರು ಇಲ್ಲ. ಅದು ಹೆಂಗೆ ಮಾಡತ್ತಮ್ಮ? ಬರುತ್ತೋ ಹೆಂಗೆ ಅನ್ನಿಸುತ್ತೆ. ಬರೋಂಗಿದ್ರೆ ಎಡತಿ ಬರಬೇಕಾಗಿತ್ತು. ಎಡತ್ತಾತ ಯಾವನ ಆಟ್ಗಳು ಬಂದರೆ ಹೋಗಿ ಬಂತಾಗ. ಬಸ್ ಇವತ್ತು ಭಾನುವಾರ ಅಲ್ಲ, ಬರುತ್ತೆ ಹಂಗೆ. ಭಾನುವಾರ ಅಂತೇಳಿ ಬರೋಲ್ಲ, ಕಲೆಕ್ಷನ್ ಇರಲ್ಲ ಅಂತೇಳಿ ಭಾನುವಾರ ಬರೋಲ್ಲ. ಹೌದೇನು? ದೇವ್ರೆ, ಇವಾಗ ಹೆಂಗೆ ಮಾಡೋಣಪ್ಪ? ಆಟನೂ ಬರಲಿಲ್ಲ, ಏನಿಲ್ಲ. ಭಾಳ ದೌಲತ್ ಬಂದೈತಿ ನಿನಗೆ. ಭಾಳ ಜಂಬ ಪಡ್ತಾ ಇದೆಯಾ ಇತ್ತೀಚೆಗೆ. ಯಾಕನ ಇಷ್ಟೊಂದು ಜಂಬ ಪಡೋದು ಒಳ್ಳೇದಲ್ಲ ನೀನು. ಇನ್ನೂ ಒಂದೆರಡು ಗಂಡ ನ್ಯಾವೇದನ್ ಸಿಕ್ಕಿದ್ರೆ ಇನ್ನೂ ಎಲ್ಲ ತಂದಾಕ ನಮ್ಮ ಮನೆ ಅಂತಂದು ನಿನಗೆ ಸಿಕ್ಕಿದ್ರೆ ಇನ್ನೂ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಅಂಥ ಮನೆ ಸಿಕ್ಕಿರೋದಕ್ಕೆ ನಿನ್ಗೆ ಇಷ್ಟೊಂದು ಆಡ್ತಾ ಇದೆಯಾ? ನನ್ನಂಥ ಒಳ್ಳೆ ಮನೆ ಸಿಕ್ಕಿದ್ರೆ ನೀನು ಇನ್ನೂ ಆಡ್ತಾ ಇದ್ದೆ. ಇನ್ನೂ ನೀನು ಎಷ್ಟು ಮೆರಿತಾ ಇದ್ದೋ ಏನೋ. ನಾನು ಇವಾಗ ಹೆಂಗಿದ್ದೀನಿ? ನನ್ನಂಥವಳೆ ಬೇಕು ಅಂತೀನಿ. ನೀನು ಯಾಕೆ ಬೇಡ ಅಂತ ಕೊಟ್ಟು ಬಂದೆ? ಮಿಂಟರ್ ಥರ ಮಾತಾಡ್ತಾ ಇದ್ದಾಳೆ ಬಂದು. ನೀನು ಯಾಕೆ ಕೊಟ್ಟೆ?
ಅಂತೇಳಿ ಜಗಳ ಮಾಡ್ತಾ ಇದ್ದಾಳೆ. ನನಗೂ ಇವಳು ಬುದ್ಧಿ ಯಾಕೋ ಇಷ್ಟ ಆಗ್ತಾ ಇಲ್ಲ. ಒಂಥರ ಇವಾಗ ದೌಲತ್ತು ಜಂಬ ಮಾಡ್ತಾ ಇದ್ದಾಳೆ ಇವಳು. ಅಪ್ಪ ಹಿಂಗೆ ಮಾಡಬಾರ್ದು. ಅಲ್ಲ ನಾನಂತೂ ನನ್ನ ಜೀವನ ಅಂತೂ ಹಿಂಗಾಯ್ತು, ಇವಳಾದ್ರೂ ಚೆನ್ನಾಗಿರಲಿ ಅಂತ ನಾನು ಹೇಳಿದ್ದೀನಿ, ನನ್ನ ತಂಗಿ ಆದರೂ ಚೆನ್ನಾಗಿರಲಿ ಅಂತ. ನಾನು ಇವಾಗ ಬಾಂಡ್ ಬೇಡ ಅಂತೇಳಿ ಬರ್ಕೊಟ್ಟು ಬಂದಿರೋದಕ್ಕೆ ನೀನು ಯಾಕೆ ಬರ್ಕೊಟ್ಟು ಬಂದೆ, ಇಬ್ಬರು ಹೋಗಿ ಕೇಳ್ಬೋದಾಗಿತ್ತಲ್ಲ, ನೀನು ಬರೋಲ್ಲ ಅಂತೀಯಲ್ಲ ಅಂತ ಹೇಳಿ ಜಗಳ ಮಾಡ್ತಾ ಇದ್ದಾಳೆ. ನಾನು ಹಂಗೆ ವಾಪಸ್ಸಲ್ಲಿ ಬಂದು ಕರ್ಕೊಂಡು ಹೋದ್ಲು ಅಮ್ಮೇರ ಮನೆಗೆ. ಬಾ ಕೇಳೋಣ, ಬಾ ಕೇಳು ಅಂತ. ನಾನು ಕೇಳಲಿಲ್ಲ, ಅದಕ್ಕೆ ಇವಾಗ ನನ್ನ ಮೇಲೆ ಬಂದು ಜಗಳ ಮಾಡ್ತಾ ಇದ್ದಾಳೆ. ನಾನು ಇಲ್ಲ ಕಣಮ್ಮ, ನನಗೆ ಬೇಡ ಅಂತ ಹೇಳಿ ಬಂದೆ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.